ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಸರ್ಕಾರದ ಯಾವುದೇ ಯೋಜನೆಗಳಿರಬಹುದು, ಯಾವುದೇ ಸ್ಕೀಮ್ಗಳಿರಬಹುದು, ಅದು ಫಲಾನುಭವಿಗಳಿಗೆ ನೇರವಾಗಿ ತಲುಪಬೇಕು, ಜನರಿಗೆ ಅದರ ಲಾಭ ಸಿಗಬೇಕು ಅಂತಂದ್ರೆ ಅದನ್ನ ಜನರಿಗೆ ತಲುಪಿಸುವಂಥ ಇಚ್ಛಾಶಕ್ತಿ ಇರುವಂಥ ಜನಪ್ರತಿನಿಧಿಗಳು ಇರಬೇಕು. ಇವರು ಅಂಥದ್ದೇ ಒಬ್ಬ ಇಚ್ಛಾಶಕ್ತಿಯುಳ್ಳಂಥ ಜನಪ್ರತಿನಿಧಿ. ಯುವಕರು ರಾಜಕಾರಣ ಅಂತಂದ್ರೆ ಮೂಗು ಮುರಿಯುವಂಥ ಕಾಲದಲ್ಲಿ ಭರವಸೆಯ ಬೆಳಕಾಗಿ ಕಾಣಿಸಿಕೊಂಡಿರುವರು ಪ್ರಮೋದ್ ಶ್ರೀನಿವಾಸ್. ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಇವತ್ತಿನ ನಮ್ಮ ಯುವ ನಾಯಕ, ರಾಜಕಾರಣ ಹಾಗೆ ರಾಜಕಾರಣಿ. ಈ ವಿಚಾರದ ಬಗ್ಗೆ ಅವರ ದೂರದೃಷ್ಟಿತ್ವ ಏನು, ಅವರು ಮಾಡಬೇಕು ಅಂದ್ಕೊಂಡಿರುವಂತಹ ಕೆಲಸಗಳು ಏನು, ಇದೆಲ್ಲದರ ಬಗ್ಗೆ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಬಟ್ ಅದಕ್ಕೂ ಮುಂಚೆ ಅವರ ಬಗ್ಗೆ ಒಂದು ಕಿರು ಪರಿಚಯ. ಯಾವುದೇ ಸರ್ಕಾರ ಇರಲಿ, ಎಂಥ ಒಳ್ಳೆ ಯೋಜನೆಯನ್ನೇ ಆ ಸರ್ಕಾರ ಮಾಡಲಿ, ಅದು ಸಕ್ಸಸ್ ಆಗೋದು ಅವು ನಿಜವಾದ ಫಲಾನುಭವಿಗಳನ್ನ ತಲುಪಿದಾಗ. ಆದ್ರೆ ಪ್ರಸ್ತುತ ವ್ಯವಸ್ಥೆಯಲ್ಲಿ ಅದೇ ದೊಡ್ಡ ಸವಾಲು. ಬಟ್ ಬೆಂಗಳೂರಿನ ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಕೆಲಸ ನಿಜಕ್ಕೂ ಯಾಗದ ರೀತಿ, ತಪಸ್ಸಿನ ರೀತಿ ನಡೀತಾ ಇದೆ. ಅದನ್ನ ಇಚ್ಛಾಶಕ್ತಿಯೊಂದಿಗೆ, ಸಾಮಾಜಿಕ ನ್ಯಾಯದ ನಿರೀಕ್ಷೆಯೊಂದಿಗೆ ಕಾರ್ಯರೂಪಕ್ಕೆ ತರ್ತಾ ಇರೋರು ಇವರೇ ನೋಡಿ, ಪ್ರಮೋದ್ ಶ್ರೀನಿವಾಸ್, ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ. ಯುವ ಕಾಂಗ್ರೆಸ್ ಮುಖಂಡ ಪ್ರಮೋದ್ ಶ್ರೀನಿವಾಸ್ ಅವರು ಸಿವಿಲ್ ಇಂಜಿನಿಯರ್ ಪದವೀಧರ. ಇಂಗ್ಲೆಂಡ್ನಲ್ಲಿ ಎಂಬಿಎ ಪದವಿ ಪಡೆದವರು. ಜೆಪಿ ನಗರ ಮತ್ತು ವರ್ತೂರಿನಲ್ಲಿ ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇರೋರು. ಆದ್ರೆ ಜನಸೇವೆಯ ತುಡಿತ ಇವರನ್ನ ರಾಜಕೀಯಕ್ಕೆ ಕಾಲಿಡೋ ಹಾಗೆ ಮಾಡ್ತು. ತಂದೆ ಬಿಬಿಎಂಪಿ ಮಾಜಿ ಉಪಮೇಯರ್ ಆಗಿದ್ದಂಥ ಎಲ್ ಶ್ರೀನಿವಾಸ್ ಅವರು. ಹೀಗಾಗಿ ಸಣ್ಣ ವಯಸ್ಸಿನಿಂದಾನೇ ಜನಸೇವೆ, ಜನಸಂಪರ್ಕದಲ್ಲಿ ಆಸಕ್ತಿ ಮೂಡಿತ್ತು. ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಫಲಾನುಭವಿಗೂ ತಲುಪಬೇಕು ಅಂತ ಗ್ಯಾರಂಟಿ ಅನುಷ್ಠಾನ ಸಮಿತಿಯನ್ನ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲೂ ಜಾರಿಗೆ ತಂದಿದೆ. ಪದ್ಮನಾಭನಗರದಲ್ಲಿ ಪ್ರಮೋದ್ ಶ್ರೀನಿವಾಸ್ ಸಮಿತಿಯ ಅಧ್ಯಕ್ಷರು. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ನನ್ನ ರಾಜಕೀಯ ಗುರುಗಳು ಅಂತ ಹೆಮ್ಮೆಯಿಂದ ಹೇಳಿಕೊಳ್ಳೋ ಪ್ರಮೋದ್ ಶ್ರೀನಿವಾಸ್ ತಮ್ಮ ಟೀಮ್ನ ಜೊತೆ ಮನೆ ಮನೆಗೆ ಭೇಟಿ ನೀಡ್ತಾ ಯೋಜನೆಗಳನ್ನ 100% ಜಾರಿಗೊಳಿಸೋ ಪಣ ತೊಟ್ಟಿದ್ದಾರೆ. ಗ್ಯಾರಂಟಿ ಸಹಾಯವಾಣಿ, ಗ್ಯಾರಂಟಿ ಸಂವಾದ, ಗ್ಯಾರಂಟಿ ಶಿಬಿರಗಳ ಮೂಲಕ 85% 90% ಗ್ಯಾರಂಟಿ ಅನುಷ್ಠಾನ ಮಾಡೋ ಮೂಲಕ ರಾಜ್ಯದಲ್ಲಿ ಪದ್ಮನಾಭನಗರವನ್ನ ಮಾದರಿಯಾಗಿ ರೆಡಿ ಮಾಡಿದ್ದಾರೆ. ಪ್ರಮೋದ್ ಶ್ರೀನಿವಾಸ್, ರಾಜ್ಯದ ಜನರಿಗೆ ಈ ಹೆಸರು ಅಷ್ಟಾಗಿ ಪರಿಚಿತ ಆಗಿರ್ಲಿಕ್ಕಿಲ್ಲ. ಆದರೆ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಈ ಹೆಸರು ಚಿರಪರಿಚಿತ. ಮನೆ ಮನೆಗೆ ಹೋಗಿ ಕೇಳಿದ್ರೆ ಬಹುಶಃ ಪ್ರಮೋದ್ ಶ್ರೀನಿವಾಸ್ ಅವರ ಹೆಸರನ್ನ ಆ ಮನೆಯ ಜನ ಹೇಳ್ತಾರೆ. ಅದಕ್ಕೆ ಕಾರಣ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಪ್ರಮೋದ್ ಶ್ರೀನಿವಾಸ್ ಅವರು ತೆಗೆದುಕೊಂಡಂಥ ಕ್ರಮಗಳು, ಜನರ ಜೊತೆ ಅವರು ಬೆರೆತಂಥ ರೀತಿ. ಈಗ ನನ್ನ ಜೊತೆಗೆ ನಮ್ಮ ಕಾರ್ಯಕ್ರಮದಲ್ಲಿ ಖುದ್ದು ಪ್ರಮೋದ್ ಶ್ರೀನಿವಾಸ್ ಅವರು ಇದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಮೇಡಮ್. ಹೇಗಿದ್ದೀರಿ ಸರ್? ಚೆನ್ನಾಗಿದ್ದೀನಿ, ತಾವು ಹೇಗಿದ್ದೀರಾ? ಆರಾಮ್ ಸರ್. ನಿಮ್ಮ ಪ್ರೊಫೈಲ್ ನೋಡ್ತಾ ಇದ್ದೆ ನಾನು. ಸಿವಿಲ್ ಇಂಜಿನಿಯರ್ ಪದವೀಧರ, ತಾವು ವಿದೇಶದಲ್ಲಿ ಓದ್ಕೊಂಡು ಬಂದಿದ್ದೀರಿ, ತಮ್ಮದೇ ಆದಂಥ ಶಿಕ್ಷಣ ಸಂಸ್ಥೆ ಇದೆ. ಮನಸ್ಸು ಮಾಡಿದರೆ ಏನು ಬೇಕಾದರೂ ಮಾಡಬಹುದಾಗಿತ್ತು, ತಮಗಿಷ್ಟ ಬಂದಿದ್ದು. ರಾಜಕಾರಣನೇ ಯಾಕೆ ಅಂತ ಹೇಳಿ. ನಾನು ಚಿಕ್ಕ ವಯಸ್ಸಿಂದ ನನ್ನ ಬೆಳೆದು ಬಂದ ಹಾದಿ ಏನಿತ್ತು ಅದರಲ್ಲಿ ಜಾಸ್ತಿ ಅಂದರೆ ನಾನು ಪಬ್ಲಿಕ್ ಜೊತೆನೇ ಸಂಬಂಧ ಇಟ್ಕೊಂಡು ಅವ್ರ ಜೊತೆಲೇ ಒಡನಾಟ ಇಟ್ಕೊಂಡು, ನಮ್ಮ ತಂದೆ ಕೂಡ ರಾಜಕೀಯದಲ್ಲಿ ಇದ್ದಂಥವ್ರು. ಸೊ ದಿನ ಬೆಳಗ್ಗೆ ಆದರೆ ಜನಗಳು ನಮ್ಮ ಮನೆಗೆ ಬರೋ ಅಂಥದ್ದು, ಜನಗಳ ಕಷ್ಟಗಳನ್ನು ನಮ್ಮ ತಂದೆಯವ್ರು ಕೇಳೋ ಅಂಥದ್ದು, ಪರಿಹಾರ ಮಾಡೋ ಅಂಥದ್ದು, ಈ ಥರ ಒಂದು ಎನ್ವೈರ್ಮೆಂಟಲ್ಲೇ ನಾನು ಕೂಡ ಬೆಳೆದು ಬಂದವನು. ಎಜುಕೇಷನ್ ಎಲ್ಲ ಮುಗಿಸಿ ಬಂದಮೇಲೆ ನನಗೆ ತುಂಬ ಆಸೆ ಇತ್ತು ಒಬ್ಬ ಸಿವಿಲ್ ಸರ್ವೆಂಟ್ ಆಗಬೇಕು ಅಂತ. ಸೊ ಹಾಗಾಗಿ ನಾನು ಕೂಡ ಒಂದು ಅಟೆಂಪ್ಟ್ ಕೊಡೋಣ UPSCಗೆ ಅಂತ ಡೆಲ್ಲಿಗೆ ಹೋದೆ. ಡೆಲ್ಲಿಲಿ ನಾನು ಅದಕ್ಕೆ ಪ್ರಿಪ್ರೇಷನ್ ಎಲ್ಲ ಮಾಡಿದೆ. ಒಂದು ಅಟೆಂಪ್ಟ್ ಕೂಡ ಕೊಟ್ಟೆ, ಕಾರಣಾಂತರಗಳಿಂದ ಅದು ಆಗಲಿಲ್ಲ. ಸೊ ಅಲ್ಲಿಂದ ಪಬ್ಲಿಕ್ ಸರ್ವಿಸಲ್ಲೇ ಇರಬೇಕು, ಪಬ್ಲಿಕ್ ಜೊತೆಗೆ ನಾವು
ಪಬ್ಲಿಕ್ಗೆ ಸರ್ವಿಸ್ ಮಾಡಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಬಂದವನು. ಅಂತೂ ಸಿವಿಲ್ ಸರ್ವಿಸಸ್ಸಲ್ಲಂತೂ ಆಗಲಿಲ್ಲ. ಈಗ ಪಬ್ಲಿಕ್ ಸರ್ವಿಸಲ್ಲಿ ಇರಬೇಕು ಅಂದರೆ ಇನ್ನೇನು ಕಾರಣ, ಇನ್ನೇನಿದೆ ಪ್ಲ್ಯಾಟ್ಫಾರ್ಮು ಅಂತ ನೋಡಬೇಕಾದ್ರೆ ರಾಜಕೀಯ ರಾಜಕಾರಣ ಅಂದಿದ ತಕ್ಷಣ ಅದು ಅಷ್ಟು ಸುಲಭ ಅಂತೂ ಅಲ್ಲ. ಕಷ್ಟ ಪಡಬೇಕಾಗ್ತದೆ, ಜನರ ಜೊತೆ ಬೆರಿಬೇಕಾಗ್ತದೆ. ನಾವು ಜನರ ಕಷ್ಟನ ನಮ್ಮ ಕಷ್ಟ ಅಂತ ನಾವು ಅಂದ್ಕೊಂಡ್ರೆ ಮಾತ್ರ ನಾವು ಆ ಪ್ಲ್ಯಾಟ್ಫಾರ್ಮ್ಗೆ ಅರ್ಹರಾಗ್ತೀವಿ ಅಂತ ನಾನು ತಿಳ್ಕೊಂಡಿದ್ದೀನಿ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ವಿಚಾರಕ್ಕೆ ಬಂದರೆ ಪ್ರಮೋದ್ ಶ್ರೀನಿವಾಸ್ ಅನ್ನುವಂಥ ಒಬ್ಬ ಯುವ ನಾಯಕ ರಾಜ್ಯಾದ್ಯಂತ ಸದ್ದು ಮಾಡಿದ್ದು ಬಹುಶಃ ಈ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದಿಂದ. ಹೇಗೆ ಸಾಧ್ಯ ಆಯಿತು ಇದು ಅಂಥೇಳಿ, ಯಾಕಂದರೆ ಸರ್ಕಾರದ ಯಾವುದೇ ಯೋಜನೆ ಇರಲಿ, ಅದು ಎಷ್ಟೇ ಒಳ್ಳೆಯ ಯೋಜನೆ ಆಗಿರಲಿ, ಬಹುತೇಕ ಸಂದರ್ಭದಲ್ಲಿ ಅದು ಜನರಿಗೆ ರೀಚೇ ಆಗೋದಿಲ್ಲ. ಯಾಕೆ ರೀಚ್ ಆಗೋದಿಲ್ಲ ಅಂತಂದರೆ ಅದನ್ನು ರೀಚ್ ಮಾಡಿಸುವಂಥವರಿಗೆ ಆ ಇಚ್ಛಾಶಕ್ತಿಯ ಕೊರತೆ ಇರುತ್ತೆ. ಬಟ್ ಪದ್ಮನಾಭನಗರದಲ್ಲಿ ಅದಾಗಲಿಲ್ಲ. ಇವತ್ತಿಗೆ ಪದ್ಮನಾಭನಗರದಲ್ಲಿ ಗ್ಯಾರಂಟಿಗಳ ಅನುಷ್ಠಾನವನ್ನು ರೋಲ್ ಮಾಡೆಲ್ ರೀತಿ ಬೇರೆ ವಿಧಾನಸಭಾ ಕ್ಷೇತ್ರಗಳಲ್ಲೂ ನೋಡಲಾಗ್ತಾ ಇದೆ. ಹೆಂಗೆ ಮಾಡಿದ್ರಿ ಇದನ್ನು ಅಂಥೇಳಿ? ನನ್ನನ್ನು ನಮ್ಮ ಉಪಮುಖ್ಯಮಂತ್ರಿಗಳು, ನನ್ನ ರಾಜಕೀಯ ಗುರುಗಳು ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಸಾಹೇಬರು, ಡಿ.ಕೆ. ಸುರೇಶ್ ಅವರು ನನ್ನನ್ನು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷನಾಗಿ ಮಾಡಬೇಕಾದ್ರೆ ಅವ್ರು ನನಗೆ ಹೇಳಿದ್ದು ಒಂದೇ, ನೋಡಪ್ಪ, ನಿನಗೆ ಒಂದು ಪದವಿ ಕೊಡಬೇಕಾದ್ರೆ ನಾನು ಅದರಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂದರೆ, ನೀನು ಜನಕ್ಕೆ ಈ ಯೋಜನೆಗಳನ್ನು ರೀಚ್ ಮಾಡಬೇಕು. ಹೇಗೆ ಮಾಡ್ತೀಯೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಯೋಜನೆಗಳು ಮನೆಗೂ ತಲುಪಬೇಕು, ಯಾವುದು ಫಿಲ್ಪ್ರೇಜ್ ಆಗಬಾರ್ದು. ಸೊ ಈ ಒಂದು ದೊಡ್ಡ ಜವಾಬ್ದಾರಿ ನನಗೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬರು ಮತ್ತು ಡಿ.ಕೆ. ಸುರೇಶ್ ಅವರು, ನಮ್ಮ ರಾಜಕೀಯ ಗುರುಗಳು, ಹಾಗೂ ನನಗೂ ವೈಯಕ್ತಿಕವಾಗಿ ಅವರ ಒಂದು ರೋಲ್ ಮಾಡೆಲ್. ನನಗೆ ಈ ಜವಾಬ್ದಾರಿ ಕೊಟ್ಟಾಗ ನಾನು ನಮ್ಮ ಕ್ಷೇತ್ರದಲ್ಲೆಲ್ಲ ಓಡಾಡಿದಾಗ ನನಗನ್ನಿಸ್ತು, ಇಲ್ಲಿ ಇನ್ನೂ 50% ಇಂಪ್ಲಿಮೆಂಟೇಷನ್ ಆಗಿರಲಿಲ್ಲ. ಕಾರಣಾಂತರಗಳೇನು ಅಂದರೆ ಈ IT GST ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಜನಕ್ಕೆ 2 ಬ್ಯಾಂಕ್ ಅಕೌಂಟ್ಸ್ ಇತ್ತು, ಆಧಾರ್ ಕಾರ್ಡ್ನ ಅವರು ಸರಿಯಾಗಿ ಲಿಂಕ್ ಮಾಡಿರಲಿಲ್ಲ, ಮತ್ತು ಆಧಾರ್ ಸೀಡಿಂಗ್ ಮಾಡ್ಕೊಂಡಿರಲಿಲ್ಲ, NPCI ಚೆಕ್ಸ್ ಅನ್ನೋದು ಏನು ಬರುತ್ತೆ, ಇದನ್ನೆಲ್ಲ ಸ್ವಲ್ಪ ಪ್ರಾಬ್ಲಮ್ಸ್ ಇತ್ತು. ಪೋಸ್ಟ್ ಆಫೀಸಲ್ಲಿ ಒಂದು ಅಕೌಂಟ್ ಮಾಡ್ಕೊಂಡಿದ್ರು, ಅದ್ರ ಜೊತೆಗೆ ಇನ್ನೊಂದು ಪ್ರೈವೇಟ್ ಬ್ಯಾಂಕ್ಸಲ್ಲಾಗಿರ್ಬೋದು, ಮತ್ತೊಂದು ಬ್ಯಾಂಕ್ಸಲ್ಲೆಲ್ಲ ಅಕೌಂಟ್ ಆಗಿತ್ತು. ಸೊ ಅವ್ರ ಆಧಾರ್ ಕಾರ್ಡ್ ಯಾವುದಕ್ಕೆ ಲಿಂಕ್ ಆಗಿರುತ್ತೆ ಅನ್ನೋದು ಕೂಡ ಅವ್ರಿಗೆ ಗೊತ್ತಿರ್ತಾ ಇರಲಿಲ್ಲ. ಫಸ್ಟ್ ನಾವು ಶುರು ಮಾಡಿದ್ದು ಗ್ಯಾರಂಟಿ ಸಹಾಯವಾಣಿ ಅಂತ ಶುರು ಮಾಡಿದ್ವಿ. ನಾವು ಗ್ಯಾರಂಟಿ ಸಹಾಯವಾಣಿ ಅಂದರೆ ನ್ಯಾಚುರಲಿ ಒಂದು ಫೋನ್ ಕಾಲ್ಸ್ನ ರಿಸೀವ್ ಮಾಡಿಕೊಂಡು ಏನೇನು ಪ್ರಾಬ್ಲಮ್ಸ್ ಇದೆ ಅಂತ ತಿಳ್ಕೊಂಡು ಈ ಪ್ರಾಬ್ಲಮ್ಸ್ನ ರೆಕ್ಟಿಫಿಕೇಷನ್ ಮಾಡೋದ್ರಲ್ಲಿ ನಮ್ಮ ಸಮಿತಿ ಮತ್ತು ನಾವು ಎಲ್ಲರೂ ಸೇರಿ ಮಾಡ್ತಾಯಿದ್ವಿ. ಬಟ್ ಆದರೂ ಸಹ ಈ ಸಹಾಯವಾಣಿಗೆ ಎಷ್ಟು ಜನ ಕರೆ ಕೊಟ್ಟರು, ಎಷ್ಟು ಜನನ ನಾವು ರಿಪ್ಲೈ ಮಾಡಿದ್ವಿ ಅಂತೆಲ್ಲ ನೋಡೋಕ್ಕೆ ಹೋದರೆ ಅದರಲ್ಲೂ ಒಂದು 25% ಅಷ್ಟೇ ನಮಗೆ ರೀಚ್ ಮಾಡೋಕ್ಕಾಗಿದ್ದು. ಸೊ ನಾವೇನು ಮಾಡಿದ್ವಿ, ಒಂದು ಫ್ರೇಮ್ವರ್ಕಲ್ಲಿ ಸೆಕೆಂಡ್ ಸ್ಟ್ರಾಟಜಿ ಗ್ಯಾರಂಟಿ ಶಿಬಿರ. ಈ ಕ್ಯಾಂಪ್ ಹಾಕಿದ್ದು ಹೇಗಿತ್ತು ಅಂದರೆ, ನಾವು ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ 8 ವಾರ್ಡ್ ಇದೆ. ಸೋಫಾರ್ ನಾನು ನಮ್ಮನ್ನು ಅಧ್ಯಕ್ಷರಾಗಿ ಮಾಡಿ 1 ವರ್ಷ ಆಗ್ತಾ ಬಂತು. ನಾವು 8 ವಾರ್ಡಲ್ಲಿ 6 ವಾರ್ಡಲ್ಲಿ ಹಾಕ್ಬಿಟ್ಟಿದ್ದೀವಿ ಕ್ಯಾಂಪು. ನಮ್ಮ ಗ್ಯಾರಂಟಿ ಶಿಬಿರಗಳಾಗಿದೆ. ಸೊ ಗ್ಯಾರಂಟಿ ಶಿಬಿರ ಒಂದು ವಾರದಲ್ಲಿ ನಾವು ಯಾವ ವಾರದಲ್ಲಿ ನಾವು ಮಾಡ್ತೀವಲ್ಲ, ಆ ವಾರದಲ್ಲಿ ನಮ್ಗೆ ಎಷ್ಟು ಅಪ್ಲಿಕೇಶನ್ಸ್ ಬರುತ್ತೋ, ನಾವು ಒಂದೊಂದು ವಾರ್ಡಲ್ಲಿ ಹೆಚ್ಚು ಕಮ್ಮಿ 6ರಿಂದ 7 ಕ್ಯಾಂಪ್ ಹಾಕಿದ್ವಿ. ಒಂದೊಂದು ಕಡೆ 2ರಿಂದ 3 ಹಾಕಿದ್ವಿ. ನಮಗೆ ಸಿಕ್ಕಿದ ಅಪ್ಲಿಕೇಶನ್ಸ್ನ ನಾವೇನು ಮಾಡಿದ್ವಿ, ಒಂದು ವಾರದಲ್ಲಿ ನಾವೇ ಒಂದು ಟೈಮ್ ಫ್ರೇಮ್ನ ಫಿಕ್ಸ್ ಮಾಡ್ಕೊತೀವಿ. ಒಂದು ವಾರದಲ್ಲಿ ಈ ಶನಿವಾರ ಕ್ಯಾಂಪ್ ಹಾಕಿದ್ರೆ ಬರೋ ಶನಿವಾರದೊಳಗಡೆ ಇವ್ರದ್ದೆಲ್ಲರದು ಪ್ರಾಬ್ಲಮ್ಸ್ನ ನಾವು ಸಾಲ್ವ್ ಮಾಡಿ ಅವ್ರನ್ನ ಒಂದು ಗ್ಯಾರಂಟಿ ಸಂವಾದ ಅಂತ ಕರೆದ್ವಿ. ಗ್ಯಾರಂಟಿ ಸಂವಾದ ಅಂದರೆ ಏನು, ಈ ಅಪ್ಲಿಕೇಶನ್ಸ್ ಕೊಟ್ಟಿರೋದ್ರಲ್ಲಿ ಪ್ರಯಾರಿಟಿ ವೈಸ್, ಅಂದರೆ ಸುಮಾರು ಪ್ರಾಬ್ಲಮ್ಸ್ನ ಅಂದರೆ ಸಣ್ಣ ಪ್ರಾಬ್ಲಮ್ಸ್ ಇರುತ್ತೆ, ಒಂದಷ್ಟು ಮೇಜರ್ ಇಶ್ಯೂಸು ನಾವು ಸಾಲ್ವ್ ಮಾಡಿ ಅವ್ರು ಹೇಳೋ ಅಂಥದ್ದು. ಸೊ ಅವ್ರನ್ನೆಲ್ಲರನ್ನೂ ನಾವು ಗ್ಯಾರಂಟಿ ಸಂವಾದಕ್ಕೆ ಕರಿತೀವಿ. ಗ್ಯಾರಂಟಿ ಸಂವಾದದಲ್ಲಿ ಇಷ್ಟು ಒಂದು ಸುಮಾರು ಜನ ಯಾರ್ಯಾರು ಬರ್ತಾರಲ್ಲ, ನಾವು ಅದನ್ನು ಲಿಸ್ಟ್ ಮಾಡಿಕೊಂಡು ಇಂಥವ್ರಿಗಿಂತ ಪ್ರಾಬ್ಲಮ್ಸ್ ಇದೆ, ನೀವು ಈ ಥರ ಮಾಡಬೇಕು, ನಮ್ಮ ಕಚೇರಿಗೆ ಬನ್ನಿ, ನಿಮಗೆಲ್ಲ ಪ್ರಾಬ್ಲಮ್ಸು ನಾವು ಸಾಲ್ವ್ ಮಾಡಿಕೊಡ್ತೀವಿ ಅಂತ ಹೇಳಿದ್ಮೇಲೆ ಜನ ನಮ್ಮ ಕಚೇರಿಗೆ ಬರೋದು ಅಭ್ಯಾಸ ಮಾಡಿಕೊಂಡ್ರು. ಜನಕ್ಕೆ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಟ್ಟು ನಾವು ಅಲ್ಲಿಂದ ಒಂದು 25%ನ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿಕೊಟ್ವಿ. ಒಂದು 50ರಿಂದ 60% ಅಷ್ಟು ಅನುಷ್ಠಾನಕ್ಕೆ ಅವತ್ತು ಬಂದಿತ್ತು. ನಾವೆಲ್ಲ ಕಡೆ ಗ್ಯಾರಂಟಿ ಶಿಬಿರಗಳು, ಗ್ಯಾರಂಟಿ ಸಂವಾದಗಳು ಮಾಡಿದ್ಮೇಲೆ ಆದರೂ ನಮಗೆ ಸಮಾಧಾನ ಆಗಲಿಲ್ಲ.
ಈ ಗ್ಯಾರಂಟಿ ಶಿಬಿರ, ಗ್ಯಾರಂಟಿ ಸಂವಾದ, ಸಹಾಯವಾಣಿ ಎಲ್ಲ ಮಾಡಿದ್ರೂ ಕೂಡ ನಾವು ಇನ್ನೂ 100ಕ್ಕೆ 100% ನಾವು ಅನುಷ್ಠಾನಕ್ಕೆ ತರಲೇಬೇಕು ಅಂತ ಯೋಚನೆ ಮಾಡಿದಾಗ ಏನಾಯಿತು, ನಾವು ಯೋಚನೆ ಮಾಡ್ತಾಯಿದ್ವಿ ಹೇಗೆ ರೀಚ್ ಮಾಡೋದು ಇನ್ನೂ 50% ಜನಕ್ಕೆ ಅಂತ. ಸೊ ಮನೆಗೆ ಹೋಗ್ಬಿಡೋಣ, ಪಾದಯಾತ್ರೆ ಮೂಲಕ ಮನೆಗೆ ಹೋಗ್ಬಿಡೋಣ ಅಂಥೇಳಿ ಗ್ಯಾರಂಟಿ ಭೇಟಿ ಮನೆ ಅಭಿಯಾನ ಅಂತ ಶುರು ಮಾಡಿದ್ವಿ. ಇದು ನಮ್ಮ ಫೈನಲ್ ಸ್ಟ್ರಾಟಜಿ ಆಗಿತ್ತು. ಗ್ಯಾರಂಟಿ ಭೇಟಿ ಮನೆ ಅಭಿಯಾನ ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್. ಯಾಕೆಂದರೆ ನಾವು ಆಲ್ರೆಡಿ ಈಗ ಒಂದು 3 ರಿಂದ 4 ವಾರ್ಡಲ್ಲಿ ಗ್ಯಾರಂಟಿ ಮನೆ ಭೇಟಿಯನ್ನು ಶುರು ಮಾಡಿದ್ದೀವಿ. 3 ವಾರ್ಡಲ್ಲಿ ಮುಗಿಸಿದ್ದೀವಿ, ಇನ್ನೊಂದು ವಾರ್ಡ್ ನಡೀತಾ ಇದೆ. ಅಲ್ಲಿ ನಮಗೆ ನಮ್ಮ ಇಂಪ್ಲಿಮೆಂಟೇಷನ್ನ ಒಂದು 80-85%. ಇವತ್ತು ನಾನು ತುಂಬ ಹೆಮ್ಮೆಯಿಂದ ಹೇಳ್ಬೋದು, ಪದ್ಮನಾಭನಗರದಲ್ಲಿ 85 to 90% ಅಷ್ಟು ಇಂಪ್ಲಿಮೆಂಟೇಷನ್ ಆಗಲಿಕ್ಕೆ ಕಾರಣ ಈ 3 ಸ್ಟ್ರಾಟಜಿಗಳು. ಗ್ಯಾರಂಟಿ ಸಹಾಯವಾಣಿಯಿಂದ ಹಿಡಿದು ಸಂವಾದ, ಶಿಬಿರ ಮತ್ತು ಗ್ಯಾರಂಟಿ ಭೇಟಿ ಮನೆ ಅಭಿಯಾನ. ಯಾವುದೇ ಯೋಜನೆಯ ಸಕ್ಸಸ್ನ ಯಾವ ರೀತಿ ಎಳಿತೀವಿ ಅಂತಂದರೆ, ಆ ಯೋಜನೆಯಿಂದ ಜನರಿಗೆ ಎಷ್ಟು ಲಾಭ ಆಗಿದೆ, ಆತ ಅದನ್ನು ಯಾವ ರೀತಿ ಬಳಸ್ಕೊಂಡಿದ್ದಾನೆ ಅಂತ ಹೇಳಿ. ಜನರ ಹತ್ತಿರ ಹೋಗಿದ್ದೀರಿ, ಜನರ ಅಭಿಪ್ರಾಯವನ್ನು ಕೇಳಿದ್ದೀರಿ, ಯಾವುದಾದ್ರೂ ನಿಮಗೆ ತುಂಬ ಖುಷಿ ಕೊಟ್ಟಿದ್ದು ಇನ್ಸಿಡೆಂಟ್ಸು, ಗ್ಯಾರಂಟಿ ಯೋಜನೆಯಿಂದ ನಾವು ಇದನ್ನು ಮಾಡಿದ್ವಿ, ಹಿಂಗೆ ಲಾಭ ಪಡ್ಕೊಂಡ್ವಿ ಅಂತ ಜನ ಹೇಳಿರೋದು ಯಾವುದಾದ್ರೂ ಇದೆಯಾ? ಒಂದಿಷ್ಟು ಶೇರ್ ಮಾಡ್ಕೋಬೋದಾ ಅಂತ ಹೇಳಿ. ತುಂಬ ಇದೆ. ಒಂದಿಷ್ಟು ಹೇಳಬೇಕು ಆದರೆ, ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಅವ್ರಿಗೆ ಈ ಥರ ಗ್ಯಾರಂಟಿ ಯೋಜನೆಗಳ ದುಡ್ಡು ನಾವು ಕೂಡಿಟ್ಟಿದ್ದೀವಿ, ನಾವು ಏನಕ್ಕಾದರೂ ಒಂದು ಬಳಸಬೇಕು ಅಂತ ನಾವು ಅಂದ್ಕೊಂಡಾಗ ಅವ್ರು ನಮ್ಮ ಹತ್ರ ಹೇಳಿದಾಗ ನಾವು ಕೂಡ ಅವ್ರಿಗೆ ಸಲಹೆ ಕೊಡ್ತಾ ಹೋದ್ವಿ. ನೀವೇ ಒಂದು ಗ್ರೂಪ್ಸ್ ಮಾಡ್ಕೊಳ್ಳಿ, ನಾವೇನು ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ನಾವೇನು ಕರಿತೀವಿ, ನೀವೇ ಒಂದು ಗ್ರೂಪ್ ಮಾಡ್ಕೊಂಡು ಒಂದೊಂದು ಸಣ್ಣ ಬಿಸ್ನೆಸ್ ಶುರು ಮಾಡಿ ಅಂತ ನಾವು ಗ್ಯಾರಂಟಿ ಮನೆ ಭೇಟಿಗೆ ಹೋದಾಗ ನಾವು ಅವ್ರಿಗೆ ಹೇಳ್ತಾ ಇದ್ವಿ. ಸೊ ನಮ್ಮ ಗ್ಯಾರಂಟಿ ಫಲಾನುಭವಿಗಳು ಏನು ಮಾಡಿದ್ದಾರೆ ನಮ್ಮ ವಿಧಾನಸಭಾ ಕ್ಷೇತ್ರದಲ್ಲಿ, ಒಂದಿಷ್ಟು ಎಕ್ಸಾಂಪಲ್ಸ್ ಕೊಡಬೇಕಾದ್ರೆ, ಒಂದು ಎಕ್ಸಾಂಪಲ್ ಏನಂದರೆ, 3 ಜನ ಗೃಹಲಕ್ಷ್ಮಿ ಫಲಾನುಭವಿಗಳು ಅವ್ರು ಕೂಡಿಟ್ಕೊಂಡಿರ್ತಕ್ಕಂಥ ಗೃಹಲಕ್ಷ್ಮಿ ದುಡ್ಡಿನಿಂದ ಬರೋ ತಿಂಗಳು ಆಗಸ್ಟಲ್ಲಿ ಒಂದು ಗೃಹಲಕ್ಷ್ಮಿ ಕ್ಯಾಂಟೀನನ್ನು ಮಾಡ್ತಾಯಿದ್ದಾರೆ. ಗೃಹಲಕ್ಷ್ಮಿ ಕ್ಯಾಂಟೀನ್ ಅಂದರೆ ಒಂದು ಚಿಕ್ಕದಾಗಿ ಒಂದು ಫುಡ್ ಟ್ರಕ್ ಅಂತ ನಾವೇನು ಕರಿತೀವಲ್ಲ, ಆ ಥರ ಒಂದು ಫುಡ್ ಟ್ರಕ್ ಮಾಡಿ ಅವ್ರನ್ನ ಈಗ ನೋಡಿ, ಗ್ಯಾರಂಟಿ ಯೋಜನೆಗಳು ಜನರಿಗೆ ಆರ್ಥಿಕವಾಗಿ ಸ್ವಾತಂತ್ರ್ಯ ಕೊಡಬೇಕು ಅಂತ, ಆರ್ಥಿಕವಾಗಿ ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಬೇಕು ಅಂತ ಸರ್ಕಾರ ಯೋಚನೆ ಮಾಡಿ ಇದನ್ನು ಕೊಟ್ಟಿದೆ. ಈಗ ಅವರು ಕೂಡ ಅಷ್ಟೇ ಜವಾಬ್ದಾರಿಯಿಂದ ಅವ್ರಿಗೆ ಬಂದಿರೋ ದುಡ್ಡು, ಅವ್ರಿಗೆ ಉಳಿತಾಯ ಆಗಿರ್ತಕ್ಕಂಥ ದುಡ್ಡನ್ನ ಅವ್ರೇನು ಮಾಡಿದ್ರು, ಬಂಡವಾಳದ ಥರ ಇಟ್ಕೊಂಡು ಅದರಿಂದ ಅವರು ಒಂದು ಬಿಸ್ನೆಸ್ ಶುರು ಮಾಡಿ ಅಲ್ಲಿಂದ ಅವರು ತಿಂಗಳಿಗೆ 10,000 ದುಡಿಯೋ ಅಷ್ಟು ಕೆಪಾಸಿಟಿ ನಮ್ಮ ಸರ್ಕಾರ ಕೊಡ್ತಲ್ಲ. ಇದು ಎಷ್ಟು ಬುದ್ಧಿವಂತಿಕೆಯಿಂದ ನಮ್ಮ ಜನರು, ನಮ್ಮ ಫಲಾನುಭವಿಗಳು ಮಾಡಿದ್ದಾರೆ ಅಂದರೆ, ಒಂದು ಇಡ್ಲಿ ಕ್ಯಾಂಟೀನ್, ಒಂದು ಪಿಕ್ಕಲ್ ಬಿಸ್ನೆಸ್, ನೀವು ನಂಬಲಿಕ್ಕಿಲ್ಲ, ಒಬ್ಬರು ಚಿಕ್ಕದಾಗಿ ಅವ್ರ ಮನೆಯಲ್ಲೇ ಉಪ್ಪಿನಕಾಯಿ ಮಾಡೋ ಅಂಥದ್ದು, ಅವ್ರದ್ದೇ ಒಂದು ಬ್ರ್ಯಾಂಡಿಂಗ್ ಥರ ಮಾಡಿಕೊಂಡು ಮಾರ್ಕೆಟ್ಗೆ ಸೂಪರ್ ಮಾರ್ಕೆಟ್ಸ್ಗೆ ಸೇಲ್ ಮಾಡೋ ಅಂಥದ್ದು, ಒಬ್ಬರು ಪಾಪಡ್ ಬಿಸ್ನೆಸ್ ಮಾಡೋವಂಥದ್ದು, ಈ ಥರ ಟೇಲರಿಂಗ್ ಕ್ಲಾಸಸ್ ಶುರು ಮಾಡಿದ್ದಾರೆ. ಒಬ್ಬರಂತೂ ಕೂಡಿಟ್ಕೊಂಡಿರೋ ದುಡ್ಡಲ್ಲಿ, ಗೃಹಲಕ್ಷ್ಮಿ ದುಡ್ಡಲ್ಲಿ ಅವ್ರ ಮಗಂದು ಮದುವೆಗೆ ತಾಳಿ ಮತ್ತು ಸೊಸೆಗೆ ಸೀರೆ ಕೊಡಿಸಿ ತುಂಬ ಖುಷಿ ಹಂಚ್ಕೊಂಡ್ರು ನಮ್ಮ ಹತ್ರ ಬಂದು. ಈ ಥರ ಹಲವಾರು ಎಕ್ಸಾಂಪಲ್ಸ್ ನಮ್ಮ ಕ್ಷೇತ್ರದಲ್ಲಿದೆ. ನನಗೆ ಸಿದ್ದರಾಮಯ್ಯ ಅವರು, ಆಮೇಲೆ ಶಿವಕುಮಾರ್ ಬಂದ ಅವಾಗಿಂದ 2,000 ರೂಪಾಯಿ ಮಾಡಿದ್ದಾರೆ. ಅದು ನಂಗೆ ಫಸ್ಟಿಂದ ಬಂದಿರಲಿಲ್ಲ. ಆಮೇಲೆ ಬ್ಯಾಂಕಲ್ಲೆಲ್ಲ ಹೋಗಿ ವಿಚಾರಿಸಿದ್ದಕ್ಕೆ ಬರುತ್ತೆ ಅಮ್ಮ ಅಂತಂದರು, ಆದರೂ ಬಂದಿರಲಿಲ್ಲ. ಕ್ಯಾಂಪ್ ಹಾಕಿದ್ರು ಪ್ರಮೋದ್ ಸರ್ ಅವರು. ಆವಾಗ ನಮಗೆ ಅಲ್ಲಿ ಅವ್ರ ಪ್ರಮೋದ್ ಅವ್ರು ಬರುತ್ತೆ ಅಮ್ಮ, ಏನು ಹೆದರಬೇಡ ಅಂತ ಹೇಳ್ಬಿಟ್ಟು ನನ್ನ ಕೈಗೆ ಪತ್ರ ಕೊಟ್ಟರು. ಆವಾಗಿಂದ ನನಗೆ ಬರ್ತಾನೆ ಇದೆ. ಆ 2,000ದಿಂದ ನನಗೆ ತುಂಬ ಅನುಕೂಲ ಅಂದರೆ, ನನ್ನ ಮಗ ಹೋಗಿ 3 ವರ್ಷ ಆಯಿತು, ಅವಾಗಿಂದನೂ ನನಗೆ ತುಂಬ ಅನುಕೂಲ ಆಗ್ತಿದೆ. ನನಗೆ ನನ್ನ ಮಗ ಒಬ್ಬ ಇದ್ದಾನೆ, ಅವನು ಹ್ಯಾಂಡಿಕ್ಯಾಪ್ ಆಗಿರೋದ್ರಿಂದ ನಾನು ಒಬ್ಬಳೇ ಓಡಾಡಬೇಕಾಗುತ್ತೆ. ಸೊ ನನಗೆ ಶಕ್ತಿ ಯೋಜನೆಯಿಂದ ಸುಮಾರು ಅನುಕೂಲ ಆಗಿದೆ. ದಿನಕ್ಕೆ 6 ರಿಂದ 7 ಸಲ ಓಡಾಡ್ತೀನಿ. ಸೊ ಆ 7 ಟಿಕೆಟನ್ನು ನಾನು ಕಲೆಕ್ಟ್ ಮಾಡಿ 6 ತಿಂಗಳಿಂದ ಕಲೆಕ್ಟ್ ಮಾಡಿ ಸುಮಾರು ಅಂದಾಜಲ್ಲಿ 600 ಟಿಕೆಟ್ ಕಲೆಕ್ಟ್ ಮಾಡಿ ನಾನು ಆಫೀಸಿಗೆ ತಂದುಕೊಟ್ಟಿದ್ದೀನಿ. ಅದರಿಂದ ನನಗೆ ತುಂಬ ಅನುಕೂಲ ಆಗ್ತಾಯಿದೆ. ಪ್ರಮೋದ್ ಸರ್ ನನಗೆ ಆಫೀಸಲ್ಲಿ ತುಂಬ ಹೆಲ್ಪ್ ಮಾಡ್ತಾರೆ. ಏನೇ ಸಲ್ಯೂಷನ್ ಬೇಕಾದರೂ ಅವ್ರ ಹತ್ರ ಹೋದರೆ ಇಮ್ಮಿಡಿಯೇಟ್ ನಂಗೆ ಸಲ್ಯೂಷನ್ ಆಗುತ್ತೆ. ಪ್ರಮೋದ್ ಶ್ರೀನಿವಾಸ್ ಸರ್ ಆಫೀಸ್ಗೆ ಹೋಗ್ತಾ ಇದ್ದೀನಿ ಈಗ. ಲಾಸ್ಟ್ ಟೈಮ್ ಕೂಡ ನಂದು 2,000 ಬರ್ತಾಯಿತ್ತು, ಆಮೇಲೆ ಮತ್ತೆ ಸ್ಟಾಪ್ ಆಯಿತು.
ಮತ್ತು ಇಲ್ಲಿ ಬಂದು ಲೆಟ್ರ್ ಕೊಟ್ಟಿದ ಮೇಲೆ ನನಗೀಗ ಕಂಟಿನ್ಯೂಸ್ ಆಗಿ ಅಮೌಂಟ್ ಬರ್ತಾಯಿದೆ. ಮತ್ತು ಕ್ಯಾಂಪ್ ಹಾಕಿ ಮಕ್ಕಳಿಗೆಲ್ಲ ವೆಕೇಷನ್ ಥರ ಮಾಡಿದರು, ಅದು ತುಂಬ ಯೂಸ್ಫುಲ್ ಆಯಿತು ನಮ್ಮ ಮಕ್ಕಳಿಗೆ. ಪ್ರಮೋದ್ ಸರ್ ಶ್ರೀನಿವಾಸ್ ಸರ್ ಆಫೀಸಿಗೆ ಬಂದರೆ ಒಂದು ಸತಿ ಬಂದರೆ ನಮ್ಮ ಕೆಲಸ ಆಗುತ್ತೆ. ಆಯುಷ್ಮಾನ್ ಕಾರ್ಡ್ ಮಾಡಿಕೊಟ್ಟಿದ್ದಾರೆ, ತುಂಬ ಟ್ಯಾಂಕ್ಸ್ ಹೆಲ್ಪ್ ಆಗಿದೆ. ನಮ್ಮ ಯಜಮಾನ್ರಿಗೆ ಕಣ್ಣು ಕಾಣಿಸಲ್ಲ, ನಾನು ಒಬ್ಬಳೇ ದುಡಿಬೇಕಾಗಿತ್ತು. ಇವಾಗ ಸಿದ್ದರಾಮಯ್ಯರು 10 kg ರಾಗಿ 10 kg ಅಕ್ಕಿ ಕೊಡೋದಕ್ಕಿಂತ ನಮಗೆ ಅನುಕೂಲ ಆಯಿತು. ಇವಾಗ ನೆಮ್ಮದಿಯಾಗಿ ಊಟ ಮಾಡ್ತೀವಿ. ನಮ್ಮ ಪ್ರಮೋದ್ ಅವರು ನಮ್ಗೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ನಮ್ಗೆ ಅವ್ರ ಮಗನ ಥರ ನಾವು ಟ್ರೀಟ್ ಮಾಡ್ತಾಯಿದ್ದೀವಿ. ಏನಕ್ಕೂ ನಮ್ಗೆ ಕೊರತೆ ಇಲ್ಲ. ಈಗಾಗಲೇ ಪ್ರಮೋದ್ ಶ್ರೀನಿವಾಸ್ ಅವರು ಈಗಾಗಲೇ ನಿಮಗೆ ಗೊತ್ತಿರೋಂಗೆ ತುಂಬ ಜನಗಳ ಮನೆಗಳಿಗೆ ಭೇಟಿ ಕೊಟ್ಟು ಏನೇ ಆಗಿರ್ಬೋದು, ಅಕ್ಕಿ ಸಮಸ್ಯೆ ಆಗಿರ್ಬೋದು ಅಥವಾ 2000 ಆಗಿರ್ಬೋದು ಅಥವಾ ಕರೆಂಟ್ ಸಮಸ್ಯೆ ಆಗಿರ್ಬೋದು, ಪ್ರತಿಯೊಂದು ಮನೆಗಳಿಗೆ ಮಳೆ ಆಗಲಿ ಬಿಸಿಲಾಗಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಮನೆಗೆ ಭೇಟಿ ಕೊಟ್ಟು ಈಗಾಗಲೇ 13 ವಿಧಾನಸಭಾ ಕ್ಷೇತ್ರದ 90 ಭಾಗ ಆದಷ್ಟು ಈಗಾಗಲೇ ಕವರ್ ಮಾಡಿದ್ದಾರೆ. ತುಂಬ ಒಳ್ಳೆಯ ಕೆಲಸ ನಡೀತಾ ಇದೆ. ಯಾವುದೇ ಒಂದು ಯೋಜನೆ ಸರ್ಕಾರ ತರೋದು ದೊಡ್ಡ ವಿಷಯ ಅಲ್ಲ, ಆ ಯೋಜನೆಗಳು ಜನರಿಗೆ ಮುಟ್ಟುವಲ್ಲಿ ನಾವು ಎಷ್ಟು ಕೆಲಸ ಮಾಡ್ತೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಆ ಒಂದು ನಿಟ್ಟಿನಲ್ಲಿ ನಮ್ಮ ಕ್ಷೇತ್ರದಲ್ಲಿರುವ ಅಧ್ಯಕ್ಷರು ಮತ್ತು ನಾವೆಲ್ಲರೂ ಕೂಡ ಭಾಳ ಶ್ರಮವಹಿಸಿ ಈ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಅಂತ ಹೇಳೋದಕ್ಕೆ ನನಗೆ ಭಾಳ ಸಂತೋಷ ಆಗುತ್ತೆ. ನಮ್ಮ ಗ್ಯಾರಂಟಿ ಸಮಿತಿಯಿಂದ ಹಾಗೂ ನಮ್ಮ ಪ್ರಮೋದ್ ಶ್ರೀನಿವಾಸ್ ಅವರ ನೇತೃತ್ವದಲ್ಲಿ ಪ್ರತಿ ಭಾನುವಾರ, ಶನಿವಾರ ಮತ್ತು ಭಾನುವಾರ 2 ದಿವಸನೂ ನಾವು ಕ್ಯಾಂಪ್ ಆಗಲಿ, ಸಂವಾದ ಆಗಲಿ, ಮನೆ ಭೇಟಿಯಾಗಲಿ ಮಾಡ್ತಾನೆ ಇರ್ತೀವಿ. ಹೀಗೆ ನಮ್ಮ ಧ್ಯೇಯ ಏನು ಅಂದರೆ ನಮ್ಮ ಕ್ಷೇತ್ರದಲ್ಲಿ ಇರೋರು ಫಲಾನುಭವಿಗಳು ಎಷ್ಟೇ ಜನ ಇದ್ರೂ ಅವರಿಗೆ 5 ಗ್ಯಾರಂಟಿ ತಲುಪೋ ರೀತಿನ ನೋಡ್ಕೊಳೋದು ಜವಾಬ್ದಾರಿ ನಮ್ಮಲ್ಲಿದೆ. ಆ ಜವಾಬ್ದಾರಿಯನ್ನು ನಾವು ಖಂಡಿತವಾಗೂ ನೆರವೇರಿಸ್ತೇವೆ. ಬರೀ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಮಾತ್ರ ನಿಮ್ಮ ಕಮಿಟಿ ಸೀಮಿತ ಆಗಿಲ್ಲ, ಹಲವು ಯೋಜನೆಗಳ ಇದರಲ್ಲಿ ನೀವು ಭಾಗಿಯಾಗಿದೆ. ಅದನ್ನು ಯಾವ ರೀತಿ ಕಾರ್ಯರೂಪಕ್ಕೆ ತರ್ತಾ ಇದ್ದೀರಿ? ಇದಕ್ಕೆಲ್ಲ ಫೌಂಡೇಶನ್ ನಮ್ಮ ಗ್ಯಾರಂಟಿ ಭೇಟಿ ಮನೆ ಅಭಿಯಾನ. ನಾವು ಮನೆಗೆ ಹೋದಾಗ ಅವರು ಬರೀ ಗ್ಯಾರಂಟಿ ಯೋಜನೆಗಳು ಅಲ್ದಿರ ಸುಮಾರು ಕಷ್ಟಗಳು ಹೇಳ್ಕೊತಾರೆ. ಪೆನ್ಷನ್ ವಿಚಾರ ಇರ್ಬೋದು, ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಆಗಿರ್ಬೋದು, ಈ ಖಾತಾ ಆಗಿರ್ಬೋದು. ಸೊ ಇದನ್ನೆಲ್ಲ ಯೋಚನೆ ಮಾಡಿದಾಗ ನಮಗೆ ಒಂದು ಪ್ಲ್ಯಾಟ್ಫಾರ್ಮ್, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಗ್ಯಾರಂಟಿ ಯೋಜನೆಗಳ ಸಮಿತಿಯಿಂದ ನಾವು ಜನರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ನಾವು ಯೋಚನೆ ಮಾಡಿ ಏನೇನು ಕ್ವೆರೀಸ್, ಏನೇನು ಅರ್ಜಿಗಳು ನಮಗೆ ಬಂತೋ ಇದನ್ನೆಲ್ಲ ಸಾಲ್ವ್ ಮಾಡೋ ನಿಟ್ಟಿನಲ್ಲಿ ನಾವು ಕೂಡ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ನೀವು ನಂಬಲಿಕ್ಕಿಲ್ಲ, ನಾವು ಈ ಖಾತಾ ಕ್ಯಾಂಪ್ ಶಿಬಿರನೂ ಕೂಡ ಇದೇ ಕಚೇರಿಯಿಂದ ಶುರು ಮಾಡಿದ್ವಿ. ಸೊ ನಾವು ಈ ಖಾತಾ ಕ್ಯಾಂಪ್ ಹಾಕಿದ್ಮೇಲೆ ಸುಮಾರು ಇವತ್ತಿಗೆ ನಾವು 5 ತಿಂಗಳಾಯಿತು ಕ್ಯಾಂಪ್ ಹಾಕಿ. ಸತತವಾಗಿ 5 ತಿಂಗಳಿಂದ 1,500ಕ್ಕೂ ಹೆಚ್ಚು ಮನೆಗಳಿಗೆ ನಾವು ಈ ಖಾತಾವನ್ನು ಮಾಡಿಸ್ಕೊಟ್ಟಿದ್ದೇವೆ ಉಚಿತವಾಗಿ. ನಮ್ಮ ಆರೋಗ್ಯ ಕರ್ನಾಟಕ ಅಂತ ಒಂದು ಸ್ಕೀಮ್ ಇದೆ, ಆಯುಷ್ಮಾನ್ ಕಾರ್ಡ್ ಆರೋಗ್ಯ ಕರ್ನಾಟಕ ಅಂತ. ಅದರಲ್ಲಿ ಸುಮಾರು 65ರಿಂದ 70% ಅಷ್ಟು ಕಾಂಟ್ರಿಬ್ಯೂಷನ್ ನಮ್ಮ ರಾಜ್ಯ ಸರ್ಕಾರದ್ದಾಗಿದೆ. ಸೊ 5 ಲಕ್ಷ ರೂಪಾಯಿಯಷ್ಟು ಇವ್ರಿಗೆ ಹೆಲ್ತ್ ಕವರೇಜನ್ನು ಸಿಗೋವಂಥದ್ದು. ಸೊ ಸಣ್ಣ ಪುಟ್ಟ ಆಕ್ಸಿಡೆಂಟ್ಸ್ ಆಗಿರ್ಬೋದು, ಹೆಲ್ತ್ ಕವರೇಜಸ್ ಆಗಿರ್ಬೋದು, ಇವ್ರಿಗೆ ಬೇಕಾಗುತ್ತಲ್ಲ ಒಂದೊಂದು ಟೈಮಲ್ಲಿ. ಸೊ ಅದನ್ನು ಕೂಡ ನಾವು ಎಲ್ಲ ಫಲಾನುಭವಿಗಳಿಗೂ ಮಾಡಿಕೊಡ್ಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು 2,500ಕ್ಕೂ ಹೆಚ್ಚು ಜನಕ್ಕೆ ಇವತ್ತು ಆಯುಷ್ಮಾನ್ ಕಾರ್ಡನ್ನು ನಮ್ಮ ಕಚೇರಿಯಿಂದ ವಿತರಣೆ ಮಾಡಿರ್ತದ್ದು. ಇದು ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಇತಿಹಾಸ. ಈ ಖಾತಾಗಳು ಇವತ್ತಿನವರೆಗೂ 1,500ಕ್ಕೂ ಹೆಚ್ಚು ಈ ಖಾತಾ ಕೊಟ್ಟಿರತಕ್ಕಂಥದ್ದು ಕೂಡ ನಮ್ಮ ಕ್ಷೇತ್ರದಲ್ಲಿ ಇದು ಒಂದು ದೊಡ್ಡ ಸಾಧನೆ ಅಂತ ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ನಮ್ಮ ಫಲಾನುಭವಿಗಳು ಹೇಳ್ತಾ ಇದ್ದಾರೆ. ಬಹಳ ಪ್ಯಾಷನ್ನಿಂದ ಕೆಲಸ ಮಾಡ್ತಾ ಇದ್ದೀರಿ, ಎಸ್, ಜನರ ಜೊತೆ ಬೆರೀತಾ ಇದ್ದೀರಿ. ರಾಜಕಾರಣದ ವಿಚಾರಕ್ಕೆ ಬಂದರೆ ಈಗ ಯಾರಿಗೆ ಆದರೂ ಒಂದು ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಾಗ ನಾನು ಇಂಥ ಜಾಗಕ್ಕೆ ಹೋಗಬೇಕು ಅನ್ನುವಂಥ ಒಂದು ಗುರಿ ಇರುತ್ತೆ. ಅದು ಮಂತ್ರಿ ಆಗಬೇಕು, ಸಂಸದ ಆಗಬೇಕು, ಶಾಸಕ ಆಗಬೇಕು, ಇಂಥದ್ದು ಯಾವುದೋ ಒಂದು ಗುರಿ ಇರುತ್ತೆ. ಅದು ತಪ್ಪಲ್ಲ, ಯಾಕಂದರೆ ಜನರ ಸೇವೆ ನೀವು ಮಾಡುವಂಥ ಟೈಮ್ನಲ್ಲಿ ಅಧಿಕಾರ ಇದ್ದರೆ ತುಂಬ ದೊಡ್ಡ ಮಟ್ಟದಲ್ಲಿ ಜನರಿಗೆ ಸಹಾಯ ಮಾಡೋದಕ್ಕೆ ಅವಕಾಶ ಸಿಗುತ್ತೆ. ಪ್ರಮೋದ್ ಶ್ರೀನಿವಾಸ್ ಅವರ ಗುರಿ ಏನು, ರಾಜಕಾರಣದಲ್ಲಿ ಏನಾಗಬೇಕು ಅನ್ನುವಂಥ ಗೋಲ್ ಇಟ್ಕೊಂಡಿದ್ದೀರಿ? ಮೊನ್ನೆ ನಮ್ಮ ಅಧ್ಯಕ್ಷರಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಮಾತು ಹೇಳ್ತಾ ಇದ್ರು, ಯಾವುದೇ ಒಂದು ಸ್ಥಾನಕ್ಕೆ ಹೋಗಬೇಕಾದ್ರೆ ಒಂದು ದೊಡ್ಡ ಲೀಡ್ರ್ಗಳಿಂದೆ ಸುತ್ತಕೊಂಡಿದ್ರೆ ಆಗಲ್ಲ. ನೀವು ನಿಮ್ಮ ಬೂತಲ್ಲಿ ಫಸ್ಟು ನಿಮ್ಮ ಬೂತ್ಗಳಲ್ಲಿ ನೀವು ಕೆಲಸ ಮಾಡಿ ಸಂಪರ್ಕ ಬೆಳೆಸಿ, ನೀವು ಬೂತ್ ಗೆದ್ದರೆ ನೀವು ವಾರ್ಡ್ ಗೆಲ್ತೀರಾ, ವಾರ್ಡ್ ಗೆದ್ದರೆ ನಿಮ್ಮ ಕ್ಷೇತ್ರ ಗೆಲ್ತೀರಾ ಅಂತ ಒಂದು ಮಾತು ಹೇಳಿದ್ರು. ಅದು ಎಷ್ಟು ನಿಜ ಅಂದರೆ, ನಾವು ದೊಡ್ಡ ಗುರಿಗಳೆಲ್ಲ ಇಟ್ಕೊಳ್ಳೋಣ, ಗುರಿ ಇಲ್ದಿರ ಜೀವನ ಮಾಡಲಿಕ್ಕಾಗಲ್ಲ. ಗುರಿಯನ್ನು ಇಟ್ಕೊಬೇಕು, ಗುರಿ ಇರಬೇಕು, ಗುರುಗಳಿರಬೇಕು, ಎಲ್ಲ ಇರಬೇಕು. ಆದರೆ ನಮ್ಮ ಶ್ರಮ, ನಮ್ಮ ಹೋಮ್ವರ್ಕ್ ಏನಿದೆ, ಬೂತ್ ಮಟ್ಟದಿಂದ ಕ್ಷೇತ್ರದ ಮಟ್ಟದವರೆಗೂ ನಾವು ಸಂಘಟನೆ ಮಾಡಬೇಕು, ಜನರ ಸರ್ವಿಸ್ ಮಾಡ್ತಾ ಹೋಗಬೇಕು. ಯಾವುದೇ ರಿಸಲ್ಟ್ ಓರಿಯೆಂಟೆಡ್ ಇರಬೇಕು. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಶು ಕದಾಚನ.
ಕರ್ಮಗಳು ಕೆಲಸಗಳನ್ನ ಮಾಡ್ತಾ ಇರಬೇಕಂತೆ, ಫಲಾಫಲ ಭಗವಂತ ಕೊಡ್ತಾನೆ. ಸೊ ಹೀಗಾಗಿ ನಾವು ಫಸ್ಟ್ ಜನರ ಮನಸ್ಸನ್ನು ಗೆದ್ದರೆ ನಮ್ಮ ಜನರೇ ಅದಕ್ಕೆ ಆಶೀರ್ವಾದ ಕೊಟ್ಟು ನಮ್ಮನ್ನ ಎಲ್ಲಿ ಕೂಡಿಸ್ಬೇಕು ಅಲ್ಲಿ ಕೂಡಿಸ್ತಾರೆ. ಪ್ರಮೋದ್ ಶ್ರೀನಿವಾಸ್ ಅವರ ಪ್ರಕಾರ ಈಗಿನ ರಾಜಕಾರಣಕ್ಕೆ ಯುವಕರ ಅವಶ್ಯಕತೆ ಎಷ್ಟಿದೆ? ಹೆಚ್ಚಿದೆ. ಯಂಗ್ಸ್ಟರ್ಸ್ ಇವತ್ತೇನಿದ್ದಾರೆ ಅವ್ರಿಗೆ ಎನರ್ಜಿ ಜಾಸ್ತಿ ಇರ್ತದೆ. ನಮ್ಮ ಕಂಟ್ರೀಲಿ ವಿ ಆರ್ ದಿ ಯಂಗೆಸ್ಟ್ ಕಂಟ್ರಿ ಅಂತ ನಾವು ಕರಿತೀವಿ. ಸೊ ಹಾಗಾಗಿ ಯಂಗ್ಸ್ಟರ್ಸ್ ಬಂದರೆ ಅವರ ಒಂದು ಇಂಟೆನ್ಷನ್ಸ್ ಆಗಿರಲಿ, ಇವತ್ತಿನ ಕಾಲಕ್ಕೆ ನಾವೇನು ಒಂದು ಪ್ರಾಬ್ಲಮ್ಗೆ ಆ್ಯಕ್ಟ್ ಮಾಡ್ತೀವಲ್ಲ ಆ ಕ್ವಿಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಯಂಗ್ಸ್ಟರ್ಸ್ ಬಂದರೆ ಡೈನಮಿಸಮ್ ಜಾಸ್ತಿ ಇರ್ತದೆ. ಸೊ ಈ ಎಲ್ಲ ಕ್ರೈಟೀರಿಯಾಸ್ ನಾವು ನೋಡ್ತಾ ಹೋದರೆ ಯಂಗ್ಸ್ಟರ್ಸ್ ಬಂದ್ರೇ ರಾಜಕೀಯಕ್ಕೆ ಒಂದಷ್ಟು ಇನ್ನು ದೊಡ್ಡ ಮಟ್ಟದಲ್ಲಿ ಸಂಪರ್ಕ ಬೆಳೆಸ್ಕೊಬೋದು ಜನದ ಹತ್ರ. ರೈಟ್. ಜನರ ಜೊತೆ ಬೆರೀತಾ ಇದ್ದೀರಿ, ಮನೆ ಮನೆಗೆ ಹೋಗ್ತಾ ಇದ್ದೀರಿ, ಅವರ ಸಮಸ್ಯೆಗಳಿಗೆ ತಕ್ಷಣ ಸ್ಪಂದಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ. ಮುಂದೊಂದು ದಿನ ಇದೇ ಜನ ಅವಕಾಶ ಕೊಟ್ಟರೆ, ಅಧಿಕಾರ ಸಿಕ್ಕಿದ್ರೆ ಇಂಥದ್ದೊಂದು ಬದಲಾವಣೆ ಮಾಡಬೇಕು, ಇಂಥದ್ದನ್ನು ಚೇಂಜ್ ಮಾಡಬೇಕು ಅನ್ನೋದೇನಾದರೂ ಪ್ರಮೋದ್ ಶ್ರೀನಿವಾಸ್ ಅವರ ಮನಸ್ಸಲ್ಲಿದೆಯಾ ಅಂಥೇಳಿ? ನಮ್ಮ ಜನರ ಆಶೀರ್ವಾದ, ದೇವರ ಆಶೀರ್ವಾದ ಇದ್ದರೆ ನನ್ನ ಕಷ್ಟಕ್ಕೆ, ನನ್ನ ಕೆಲಸಕ್ಕೆ ರಿಸಲ್ಟ್ ಸಿಗಲಿ. ಆದರೆ ನೀವು ಹೇಳ್ದಂಗೆ ಏನಾದರೂ ಒಂದು ಬದಲಾವಣೆ ತರಬೇಕು ಅಂತ ಇದ್ದರೆ ನಾನು ನೋಡ್ತಾ ಇರೋ ರೀತಿಲಿ ಒಂದು ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯ, ಒಂದು ಉದ್ಯೋಗಗಳು. ನಮ್ಮ ಯುವಕರಿಗೆ ಇವತ್ತಿನ ಪರಿಸ್ಥಿತಿಲಿ ಉದ್ಯೋಗಗಳಂತೂ ತುಂಬಾ ಕಷ್ಟ ಆಗ್ತಾಯಿದೆ. ಏನು ಫ್ರೆಷರ್ಸ್ಗೆ ಇವತ್ತು 20-25 ಸಾವಿರ ಸಂಬಳ, ಇವತ್ತು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಯಾವ ಮಟ್ಟಕ್ಕೆ ಹೋಗಿದೆ. ಸೊ ಉದ್ಯೋಗಗಳು ಮತ್ತು ನಮ್ಮ ಕ್ಷೇತ್ರದಲ್ಲಿ ಒಂದು ಬದಲಾವಣೆ ಅಂದರೆ ಸಿವಿಕ್ ಕಮ್ಯುನಿಟೀಸ್ ಏನಿದೆ, ಇಕೋ ಫ್ರೆಂಡ್ಲಿ ಅಂದರೆ ನಮ್ಮ ಪಾರ್ಕ್ಸ್ ಆಗಿರ್ಬೋದು, ನಮ್ಮ ರಸ್ತೆ ಬೀದಿಗಳಾಗಿರ್ಬೋದು, ಇವೆಲ್ಲ ಒಂದು ಸ್ವಲ್ಪ ಬದಲಾವಣೆ ತರಬೇಕು ಅಂತಲೇ ನನಗೆ ಆಸೆ ಇದೆ. ಆದರೆ ಮೇಯ್ನ್ ಏನಂದರೆ ನನಗೆ ಸಾಮಾಜಿಕ ನ್ಯಾಯ ಮತ್ತು ಉದ್ಯೋಗಗಳು, ಇದನ್ನು ನಾನು ಜಾಸ್ತಿ ಉದ್ಯೋಗಗಳಂತೂ ಸೃಷ್ಟಿ ಮಾಡಿ ಯುವಕರಿಗೆ ಯಾರೂ ಅದರಿಂದ ವಂಚಿತರಾಗಬಾರ್ದು. ಸಾಮಾಜಿಕ ಕಾರ್ಯಗಳಲ್ಲಿ ತೊಡಗಿಕೊಂಡವರು ತಾವು, ಆ ಸಾಮಾಜಿಕ ಕೆಲಸಗಳ ಬಗ್ಗೆ ಹೇಳಬಹುದಾ ಅಂತ ಹೇಳಿ? ನಾನು 2018 ರಾಷ್ಟ್ರೀಯ ಯುವ ಪ್ರತಿಷ್ಠಾನ ಅಂತ ಒಂದು ಆರ್ಗನೈಸೇಷನ್ನ ನಾವು ಕ್ರಿಯೇಟ್ ಮಾಡಿದ್ವಿ. ಅಲ್ಲಿಂದ ರಾಷ್ಟ್ರೀಯ ಯುವ ಪ್ರತಿಷ್ಠಾನದಿಂದ ಪದ್ಮನಾಭ ನಗರದಲ್ಲಿ ಮೊದಲನೇದಾಗಿ ನಮ್ಮ ಗೌರ್ಮೆಂಟ್ ಸ್ಕೂಲ್ಸಲ್ಲಿ ನಾವು ಈ ಓದೋದ್ರ ಜೊತೆ ಆಟನೂ ಆಡಬೇಕು ಮಕ್ಕಳು ಅನ್ನೋ ಒಂದು ಕಾನ್ಸೆಪ್ಟಲ್ಲಿ ಪ್ಲೇ ಎಕ್ವಿಪ್ಮೆಂಟ್ಸ್ ಎಲ್ಲ ಹಾಕ್ಕೊಟ್ವಿ ಗೌರ್ಮೆಂಟ್ ಸ್ಕೂಲ್ಸಲ್ಲಿ. ಸುಮಾರು ಒಂದು 2 ಸ್ಕೂಲಲ್ಲಿ ನಾವು ಪ್ಲೇ ಎಕ್ವಿಪ್ಮೆಂಟ್ಸ್ ಹಾಕ್ಕೊಟ್ವಿ. ಎಸ್ಪೆಷಲಿ ನಾನು ಎಜುಕೇಷನ್ ಫೀಲ್ಡಲ್ಲಿ ಇರೋದ್ರಿಂದ ಗೌರ್ಮೆಂಟ್ ಸ್ಕೂಲು ಕೂಡ ಇನ್ ಪಾರ್ ವಿತ್ ಪ್ರೈವೇಟ್ ಸ್ಕೂಲ್ಸ್ ಬರಬೇಕು ಅಂತ ಒಂದು ಯೋಚನೆ ಇಟ್ಕೊಂಡು ಸ್ಮಾರ್ಟ್ ಕ್ಲಾಸ್ ರೂಮ್ಸ್ ಆಗಿರ್ಬೋದು, ಈ ಥರ ಪ್ಲೇ ಎಕ್ವಿಪ್ಮೆಂಟ್ಸ್ ಆಗಿರ್ಬೋದು, ಈ ಥರ ಎಲ್ಲ ನಾವು ಸಮಾನತೆ ತರಬೇಕು ಅಂಥೇಳಿ ನಾನು ಫಸ್ಟು ಸ್ಟಾರ್ಟ್ ಮಾಡಿದ್ದು ನಮ್ಮ ಸೋಷಿಯಲ್ ಸರ್ವಿಸು ನಮ್ಮ ಗೌರ್ಮೆಂಟ್ ಸ್ಕೂಲಿಂದ. ಅದಾದಮೇಲೆ ನಾವು ಸುಮಾರು ಜನಕ್ಕೆ ಪ್ಯಾಲಿಯೇಟಿವ್ ಹೆಲ್ತ್ ಕೇರ್ ಅಂತ ಮಾಡಿದ್ವಿ. ಅಂದರೆ ವಯಸ್ಸಾದವ್ರಿಗೆ, ಯಾರು ಬೆಡ್ ರಿಡನ್ ಆಗಿರ್ತಾರಲ್ಲ ಅವ್ರಿಗೆ ನಮ್ಮದೇ ಆದಂಥ ಒಂದು ಡಾಕ್ಟರ್ಸ್ ಟೀಮ್ನ ಕಟ್ಕೊಂಡು ಅವ್ರ ಮನೆಗೆ ಹೋಗಿ ಟ್ರೀಟ್ಮೆಂಟ್ ಕೊಡೋವಂಥದ್ದು, ಅವ್ರ ಮನೆಗೆ ಹೋಗಿ ಮೆಡಿಸಿನ್ಸ್ನ ಕೊಡೋವಂಥದ್ದು, ಫಿಸಿಯೋಥೆರಪೀಸ್ ಮಾಡೋವಂಥದ್ದು, ಈ ಥರ ಪ್ಯಾಲಿಯೇಟಿವ್ ಹೆಲ್ತ್ ಕೇರ್ಸ್ ಮಾಡಿದ್ವಿ. ಸೊ ಈ ಥರ ಸುಮಾರು ಸಾಮಾಜಿಕ ಕೆಲಸಗಳು ಕೂಡ ಮಾಡ್ಕೊಂಡು ಬಂದಿದ್ದೀನಿ. ಈಗಿರುವಂಥ ಒಂದು ಟ್ರೆಂಡ್ ಏನು ಅಂದರೆ ಸರ್, ಮೈಂಡ್ಸೆಟ್ ಯಾವ ಥರ ಅಂತಂದರೆ ಶಾರ್ಟ್ ಟೈಮ್ ಎಫರ್ಟು, ಶಾರ್ಟ್ ಟೈಮಲ್ಲೇ ರಿಸಲ್ಟ್ ಸಿಗಬೇಕು ಅಂಥೇಳಿ. ರಾಜಕಾರಣನೂ ಹಾಗೆ, ಇಲ್ಲಿ ಸೋಲು ಗೆಲುವು ಏರಿಳಿತಗಳಿಗೆ ಇದ್ದಿತ್ತೆ. ಪ್ರಮೋದ್ ಶ್ರೀನಿವಾಸ್ ಅವರ ವಿಷನ್ ಏನು ರಾಜಕಾರಣದಲ್ಲಿ? ಲಾಂಗ್ ಟರ್ಮ್ ಈ ಕ್ಷೇತ್ರದಲ್ಲಿ ಉಳಿಯುವಂಥ ನಾಯಕನ ಏನು ಗುರಿಯನ್ನು ಇಟ್ಕೊಂಡು ಬಂದಿದ್ದೀರಿ ಅಂಥೇಳಿ? 100 ಮೀಟರ್ಸ್ ರೇಸ್ಗೂ 1500 ಮೀಟರ್ಸ್ ರೇಸ್ಗೂ ವ್ಯತ್ಯಾಸ ಇದೆ. ಸ್ಪ್ರಿಂಟ್ ಅಲ್ಲ ರಾಜಕಾರಣ. 100 ಮೀಟರ್ಸಲ್ಲಿ ಬೇಗ ಓಡ್ಬಿಟ್ಟು ಮುಗಿಸೋ ಅಂಥ ಸ್ಪ್ರಿಂಟ್ ಅಲ್ಲ, ನಿಧಾನಕ್ಕೆ ಓಡ್ತಾ 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 ಗೆಲ್ಲೋ ಅಂಥ ಒಂದು ಮ್ಯಾರಥಾನ್. ಸೊ ನಾನು ಅದನ್ನು ನಂಬಿದ್ದೀನಿ. ನಾನು ಹೇಳ್ದಂಗೆ ಜನರ ಸರ್ವಿಸ್ ಬಿಟ್ಟರೆ ನನಗೆ ಬೇರೆ ಏನೋ ಇವತ್ತಿನ ಪರಿಸ್ಥಿತಿಯಲ್ಲಿ ಯಾವುದೇ ಒಂದು ಹುದ್ದೆ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಕೆಲಸಕ್ಕೆ ನನ್ನ ಕಣ್ಮುಂದೆ ಕಾಣಿಸ್ತಾ ಇಲ್ಲ. ರಾಜಕಾರಣದಲ್ಲಿ ಸರ್ವೇ ಸಾಮಾನ್ಯ ಟೀಕೆಗಳು ಬರುತ್ತೆ. ಆದರೆ ನಮ್ಮ ಕೆಲಸದ ಮೇಲೆ ನಮಗೆ ನಂಬಿಕೆ ಇದ್ದರೆ ನಾವು ಅದ್ರ ಬಗ್ಗೆ ಟೀಕೆಗಳ ಬಗ್ಗೆ ತಲೆ ಕೆಡ್ಸ್ಕೊಳೋದು ಬೇಕಾಗಿಲ್ಲ. ಯಾಕೆಂದರೆ ನಮ್ಮ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಹೇಳ್ದಂಗೆ ಟೀಕೆಗಳು ಸಾಯುತ್ತವೆ, ಕೆಲಸಗಳು ಉಳಿಯುತ್ತವೆ. ಇದೊಂದು ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮ್ಮ ಕೆಲಸಗಳನ್ನ ನಾವು ನಂಬಿಕೆ ಇಟ್ಟು ಶ್ರದ್ಧೆಯಿಂದ ನಾವು ಮಾಡ್ಕೊಂಡು ಹೋದರೆ ನಾವು ನಮ್ಮ ಗುರಿಯನ್ನು ತಲುಪಲಿಕ್ಕೆ ಯಾವುದೇ ಥರ
ನಮಗೆ ಅನುಮಾನ ಬೇಡ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರೈಟ್. ಬಾಯಿ ಮಾತಲ್ಲೇ ಆಕಾಶವನ್ನು ತೋರಿಸುವಂಥ ನಾಯಕರ ಮಧ್ಯೆ ಇವತ್ತು ನೀವು ಮಾಡಿದಂಥ ಕೆಲಸನ ನಾನು ಹೇಳಬೇಕಾಗಿಲ್ಲ ಅಥವಾ ನೀವು ಹೇಳಬೇಕಾಗಿಲ್ಲ, ನೀವು ಮಾಡಿದಂಥ ಕೆಲಸಗಳೇ ಅದನ್ನು ಮಾತನಾಡ್ತಾ ಇದೆ. ನಿಮ್ಮ ಫಲಾನುಭವಿಗಳು, ನಿಮ್ಮ ಕ್ಷೇತ್ರದ ಫಲಾನುಭವಿಗಳು ಆ ಮಾತುಗಳನ್ನು ಹೇಳ್ತಿದ್ದಾರೆ. ಒಂದು ಹೊಸ ಭರವಸೆಯೊಂದಿಗೆ, ಒಂದು ಹೊಸ ಅಪ್ರೋಚ್ನೊಂದಿಗೆ ರಾಜಕಾರಣಕ್ಕೆ ಎಂಟರ್ ಆಗಿದ್ದೀರಿ. ನಿಮ್ಮ ಈ ಜರ್ನಿ ಸಕ್ಸಸ್ ಆಗಲಿ ಅಂತ ಹೇಳಿ ವಿಶ್ ಮಾಡ್ತೀನಿ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಥ್ಯಾಂಕ್ ಯು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.